ಪ್ರಧಾನಿ ಮೋದಿಗೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಬೊಗಳುತ್ತಾರೆ ಎಂಬ ಪದ ಬಳಕೆ ಮಾಡಿದ್ದಾರೆ. ದೇಶದ ಕ್ಷಮೆ ಕೇಳಬೇಕು ಮೋದಿ ಕ್ಷಮೆ ಕೇಳಬೇಕು ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಒತ್ತಾಯಿಸಿದ್ದಾರೆ. ಅವರ ಮಗ ಪ್ರಿಯಾಂಕ್ ಖರ್ಗೆ ಮೋದಿಗೆ ಬಾಯಿಗೆ ಬಂದಂತೆ ಬಳಕೆ ಮಾಡುತ್ತಾರೆ. ಆದರೆ ಅವರ ತಂದೆಯವರು ಈ ರೀತಿ ಪದ ಬಳಕೆ ಸರಿಯಲ್ಲ ಎಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು, ಅವರು ಎಐಸಿಸಿ ಅಧ್ಯಕ್ಷರು ಅನ್ನೋದು ಮರೆತು ನರೇಂದ್ರ ಮೋದಿ ಬೊಗಳುತ್ತಾರೆ ಅನ್ನೋಂಥ ಮಾತನ್ನು ಪದ ಬಳಸಿದ್ದಾರೆ. ನಂಗೆ ತುಂಬ ನೋವಾಗಿದೆ. ಹಿರಿಯರವರು, ಎಐಸಿಸಿ ಅಧ್ಯಕ್ಷರು, ದಯವಿಟ್ಟು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ನೀವು ಹೇಳಿರೋಂಥ ಪದ ಸರಿ ಇಲ್ಲ. ದೇಶದ ಜನರ ಕ್ಷಮೆ ಕೇಳಬೇಕು, ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ. ಯಾಕೆಂದರೆ ಅವ್ರ ಮಗ ಪ್ರಿಯಾಂಕ ಖರ್ಗೆ ಅವನು ಬೊಗಳ್ತಾನೆ ಇರ್ತಾನೆ, RSS ಬಗ್ಗೆ ಬೊಗಳ್ತಾನೆ, ಮೋದಿ ಬಗ್ಗೆ ಬೊಗಳ್ತಾನೆ. ನಾನು ಅವನ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಆದರೆ ಈ ಮಟ್ಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋಗೋದು ಸೂಕ್ತ ಅಲ್ಲ ಅಂತ ನನಗನ್ನಿಸಿದೆ. ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಇಡೀ ದೇಶ ಗಮನಿಸಿದೆ ನೀವು ನರೇಂದ್ರ ಮೋದಿಯವ್ರ ಬಗ್ಗೆ ಬಳಸಿರೋಂಥ ಪದ. ಇಡೀ ದೇಶ ಇದ್ರ ಬಗ್ಗೆ ನಿಮಗೆ ಛೀಮಾರಿ ಹಾಕೋದು ಒಳ್ಳೆಯದಲ್ಲ. ದಯವಿಟ್ಟು ಕ್ಷಮೆ ಕೇಳಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮೈಸೂರಲ್ಲಿ ಭಾಷಣ ಮಾಡ್ತಾ